ಹಾಯ್ ವೀವ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ. ನಾನು ಭವಾನಿ. ಇವತ್ತಿನ ರೆಸಿಪಿಯಲ್ಲಿ ತುಂಬ ಅದ್ಭುತವಾಗಿರುವಂತಹ ಸ್ನ್ಯಾಕ್ಸ್ ರೆಸಿಪಿನ ತೊಗೊಬಂದಿದ್ದೀನಿ. ಈ ರೆಸಿಪಿನ ನಾವು ಯಾವತ್ತೂ ತಿಂದಿರಲ್ಲ. ತಿಂದಿದ್ರೆ ಆಚೆ ಕಡೆ ಹೋಟೆಲಲ್ಲಿ ತಿಂದಿರ್ತೀರಿ. ಮನೇಲಂತೂ ನಾವು ಇದನ್ನ ಟ್ರೈ ಮಾಡಿರಲ್ಲ. ಆದರೆ ತುಂಬಾ ಅದ್ಭುತವಾಗಿರುತ್ತೆ. ಚಿಕ್ಕ ಮಕ್ಕಳಿಗಿಂತ ದೊಡ್ಡವ್ರವರೆಗೂ ತುಂಬ ಇಷ್ಟಪಟ್ಕೊಂಡು ತಿನ್ನುವಂಥ ಸ್ನ್ಯಾಕ್ಸು. ನಾವು ಟೀ ಟೈಮಲ್ಲಾಗಲಿ, ಮಾರ್ನಿಂಗ್ ಬ್ರೇಕ್ಫಾಸ್ಟಾಗಲಿ ಇದನ್ನು ಮಕ್ಕಳಿಗೆ ಮಾಡಿಕೊಟ್ಟಾಗ ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ಇದು ತುಂಬ ಕ್ರಿಸ್ಪಿಯಾಗಿ, ಹೊರಗಡೆಯಿಂದ ತುಂಬ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಇದನ್ನು ನಾವು ಮನೇಲಿ ಟ್ರೈ ಮಾಡಿದ್ರೆ ಮಕ್ಕಳು ಯಾವುದೇ ಥರ ಆಚೆ ಕಡೆ ಇರುವಂಥ ಸ್ನ್ಯಾಕ್ಸ್ನ ಕೇಳೋದೇ ಇಲ್ಲ. ಯಾವಾಗಲೂ ಇದನ್ನೇ ಕೇಳ್ತಾರೆ. ಅಷ್ಟು ಸಖತ್ತಾಗಿರುತ್ತೆ, ಅಷ್ಟು ಸ್ಪೈಸಿ ಕ್ರಿಸ್ಪಿಯಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ 3 ಆಲೂಗಡ್ಡೆನ ಸಿಪ್ಪೆ ತಗೊಂಡು ತುಂಬ ಸಾಫ್ಟಾಗಿ ಬೇಯಿಸ್ಕೊಂಡಿದ್ದೀನಿ. ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಇದು ತುಂಬಾ ಸಾಫ್ಟಾಗಿ ಬೆಂದಿರೋದ್ರಿಂದ ಜಾಸ್ತಿ ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇರಲ್ಲ. 2ರಿಂದ 3 ವಿಷಿಲ್ನ ಕೂಗಿಸ್ಬಿಟ್ರೆ ಕುಕ್ಕರಲ್ಲಿ ಇದು ತುಂಬ ಸಾಫ್ಟಾಗಿ ಬೆಂದ್ಬಿಡುತ್ತೆ. ನೋಡಿರಿ, ಈ ಥರ ಬೆಂದಾಗ ಇದನ್ನು ನಾವು ಈ ಥರ ಉಂಡೆ ಮಾಡಿದಾಗ ಅದು ಕೈಗೆ ಪೀಸಸ್ ಸಿಗಬಾರ್ದು. ಆ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಅದಕ್ಕೆ 1 ಸ್ಪೂನ್ ಆಗೋಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕರಿಬೇವು ಮತ್ತು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ಹಸಿರು ಮೆಣಸಿನ್ಕಾಯಿ ಪೇಸ್ಟು, ಮೆಣಸಿನ ಪುಡಿ ಹಾಕಿದ್ದೀನಿ. ಖಾರಕ್ಕೆ ತುಂಬ ಸಖತ್ತಾಗಿರುತ್ತೆ ಇದು. ನಾವು ಕರಿಮೆಣಸಿನ ಪುಡಿ ಹಾಕಿರೋದ್ರಿಂದ ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಕೊತ್ತಂಬರಿ ಸ್ವಲ್ಪ ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ತಾಯಿದ್ದೀನಿ. ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಸ್ವಲ್ಪ ದೊಡ್ಡ ಸಿಕ್ಕಿದ್ರೆ ಅಷ್ಟು ಟೇಸ್ಟ್ ಇರಲ್ಲ ಮತ್ತು ಸ್ವಲ್ಪ ಸಾಫ್ಟಾಗೂ ಬೇಯಲ್ಲ. ಸೊ ತುಂಬ ಸಾಫ್ಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. 2 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ಕೋತಾ ಇದ್ದೀನಿ. 2 ಸ್ಪೂನ್ ಕಡಲೆ ಹಿಟ್ಟು, 2 ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಇಲ್ಲದೇ ಇದನ್ನು ನಾವು ಮಾಡ್ಕೋಬೇಕು, ಉಂಡೆ ಮಾಡ್ಕೋಬೇಕು. ನೀರಿಲ್ಲದೇ ಒಂದು ಚೂರು ನೀರು ಹಾಕಬಾರ್ದು. ಸ್ವಲ್ಪ ಖಾರದ ಪುಡಿ ಖಾರಕ್ಕೆ ಹಾಕ್ಕೋತಾ ಇದ್ದೀನಿ. ನೀರು ಹಾಕಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ನಾವು ಪೊಟ್ಯಾಟೊಲ್ಲೇ ನೀರಿನ ಅಂಶ ಇರೋದ್ರಿಂದ ಮತ್ತು ಈರುಳ್ಳಿ ಹಾಕಿರೋದ್ರಿಂದ, ಈರುಳ್ಳಿಯಲ್ಲೂ ನೀರಿನ ಅಂಶ ಇರೋದ್ರಿಂದ ಇದು ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ನೋಡಿರಿ, ಕಲಸಿಟ್ಕೊಂಡಿದ್ದೀನಿ. ಈ ಥರ ಚಪಾತಿ ಹಿಟ್ಟಿನ ಥರನೇ ಇದು ಉಂಡೆ ಥರ ಆಗಿರುತ್ತೆ. ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳ ಥರ ಮಾಡಿಕೊಂಡು ನಮಗೆ ಯಾವ ಶೇಪಲ್ಲಿ ಬೇಕಾದರೂ ಆ ಶೇಪನ್ನ ನಾವು ಮಾಡ್ಕೋಬೋದು. ಅಷ್ಟು ಚೆನ್ನಾಗಿರುತ್ತೆ. ನಿಮಗೆ ಅಕಸ್ಮಾತ್ ಅದು ಉಂಡೆ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ಕೈಗೆ ಒಂಚೂರು ಎಣ್ಣೆ ಹಾಕ್ಕೊಂಡು ನಾವು ಈ ಥರ ಉಂಡೆಗಳನ್ನ ಮಾಡ್ಕೋಬೇಕು. ಮೊದಲೇ ಹೇಳ್ದಂಗೆ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಈ ಥರ ಉಂಡೆಗಳನ್ನ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೋಬೇಕು. ಮತ್ತು ಒಂದು ಕಡೆ ನಾನು ಅಕ್ಕಿ ಹಿಟ್ಟನ್ನ ಒಂಚೂರು ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಬ್ರೆಡ್ ಕ್ರಮ್ಸ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಬ್ರೆಡ್ ಕ್ರಮ್ಸ್ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಈ ಥರ ಎಲ್ಲ ಪೊಟ್ಯಾಟೊ ಇದನ್ನು ಎರಡಕ್ಕೂ ಈಕ್ವಲಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನಾವು ಬ್ರೆಡ್ ಕ್ರಮ್ಸ್ ಹಾಕಿರೋದ್ರಿಂದ ತುಂಬಾ ಅದ್ಭುತವಾಗಿರುತ್ತೆ. ಎಣ್ಣೆ ಬಿಸಿಗೆ ಇಟ್ಕೊಂಡು ಒಂದೊಂದಾಗಿ ಎಣ್ಣೆಗೆ ಬಿಟ್ಕೋತಾ ಇದ್ದರೆ ಇದು ಸ್ಮೆಲ್ಲು ಸಖತ್ತಾಗಿರುತ್ತೆ. ಹೋಟೆಲಲ್ಲಿರೋ ಟೇಸ್ಟ್ ಮನೆಗೆ ಬರುತ್ತೆ. ಅದ್ಭುತವಾಗಿರುವಂಥ ಟೇಸ್ಟನ್ನ ನಾವು ಮನೆಯಲ್ಲೇ ಮಾಡಿ ಕೊಡ್ತೀರಿ ಅಂದಾಗ ಮಕ್ಕಳು ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಅದ್ರ ಜೊತೆ ಸಾಸ್ನ ನಾವು ಕೊಟ್ಟಾಗ ಅವರು ಒಂದು ತಿನ್ನೋ ಜಾಗದಲ್ಲಿ 2-3 ತಿಂತಾರೆ. ಅಷ್ಟೇ ಅದ್ಭುತವಾಗಿರುತ್ತೆ. ಇದಕ್ಕೆ ಎಣ್ಣೆನೂ ಅಷ್ಟೇ ಹಿಡಿಯಲ್ಲ. ಕಡಿಮೆ ಖರ್ಚಲ್ಲಿ ಅದ್ಭುತವಾಗಿರುವಂತಹ ರುಚಿನ ಮನೆಯಲ್ಲೇ ಮಾಡಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಥರ ಒಂದೊಂದಾಗಿ ಕಡಿಮೆ ಉರಿ ಇಟ್ಕೊಂಡು ನಾವು ಇದನ್ನು ತಿರುಗಿಸ್ಕೊಡ್ಬೇಕು. ನಾವು ಮೊದಲೇ ಪೊಟ್ಯಾಟೊನ ಬೇಯಿಸಿರೋದ್ರಿಂದ ಅಷ್ಟೊಂದು ನಾವು ಇದನ್ನು ಬೇಯಿಸೋ ಅವಶ್ಯಕತೆ ಇರಲ್ಲ. ಯಾಕಂದರೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಎಣ್ಣೆಲಿ ಹಾಕಿದ ತಕ್ಷಣವೇ ಅದು ಬೆಂದ್ಬಿಡುತ್ತೆ. ತುಂಬ ಸಾಫ್ಟಾಗಿ ಒಳಗಡೆ ಇರುತ್ತೆ, ಆಚೆ ಕಡೆ ಕ್ರಿಸ್ಪಿಯಾಗಿ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ನಾವು ಇದಾಗಿದ ನಂತರ ಇದನ್ನು
ತೆಗೆದು ಪಕ್ಕಕ್ಕೆ ಇಟ್ಕೊಂಡ್ರೆ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಈ ಸ್ನ್ಯಾಕ್ಸ್ ತಿನ್ನೋದ್ರಿಂದ ನಾವು ಚಿಪ್ಸ್ನ ಆಚೆ ಕಡೆ ತರೋವಂಥ ಅವಶ್ಯಕತೆನೇ ಇರಲ್ಲ. ಚಿಪ್ಸ್ ಟೇಸ್ಟ್ ಇರುತ್ತೆ. ಮತ್ತು ಬಜ್ಜಿ ಬೋಂಡನೂ ಸಹ ತಿಂದು ಬೇಜಾರಾಗಿರೋರಿಗೆ ಈ ಥರ ರೆಸಿಪಿನ ಮನೇಲಿ ನಾವು ಮಾಡಿಕೊಟ್ಟಾಗ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಥರ ಒಂದೊಂದಾಗಿ ಇದು ಎಣ್ಣೆಯಲ್ಲಿ ಬಿಟ್ಟು ನಾವು ಈ ಥರ ತೆಗೆದು ಸರ್ವ್ ಮಾಡಿದಾಗ ತುಂಬಾ ಅದ್ಭುತವಾಗಿರುತ್ತೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಚೂರು ತಟ್ಟೆಯಲ್ಲಿ ಬಿಡ್ದಿರ ಪ್ರತಿ ಒಂದನ್ನು ಸಹ ಖಾಲಿ ಮಾಡ್ತಾರೆ. ಮಕ್ಕಳಿಗಿಂತ ದೊಡ್ಡೋರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಇದಕ್ಕೆ ಹಾಕಿರೋ ಇಂಗ್ರೀಡಿಯೆಂಟ್ಸು ತುಂಬ ಕಡಿಮೆ, ಆದರೆ ಇದನ್ನು ನೋಡೋಕ್ಕೆ ಸಖತ್ತಾಗಿದೆ, ಕ್ರಿಸ್ಪಿಯಾಗಿದೆ, ಹೊರಗಡೆ ಒಳಗಡೆ ತುಂಬಾ ಸಾಫ್ಟಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದ್ಸರಿ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳಿಗೆ ಕೊಡಿ. ಇಷ್ಟ ಆದರೆ ಮತ್ತೆ ಮತ್ತೆ ಮಾಡಿಕೊಡ್ರಿ, ನೀವು ತಿನ್ನಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅದು ಟೊಮೆಟೊ ಸಾಸ್ ಜೊತೆ ಅಂತೂ ತುಂಬ ಟೇಸ್ಟಾಗಿರುತ್ತೆ. ಇದಕ್ಕೆ ಮೊಸರು ಕಾಂಬಿನೇಷನ್ ಇನ್ನೂ ಅದ್ಭುತವಾಗಿರುತ್ತೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ ಯು ಅಂತ ಹೇಳ್ತಾ, ವಿಡಿಯೋಗೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಹೀಗೆ ನನಗೆ ಸಪೋರ್ಟ್ ಮಾಡ್ತಾನೆ ಇರ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.